ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ನನ್ನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೆಲ್ಲ ಸ್ಪೆಷಲ್ ಇತ್ತು ಮತ್ತು ಈ ವರಮಹಾಲಕ್ಷ್ಮಿ ಪೂಜೆಯಿಂದ ಹಿಡಿದು ಈವ್ನಿಂಗ್ ಪೂಜೆವರೆಗೂ ಯಾವ ರೀತಿ ನಡೀತು ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ನಾನು ರಾತ್ರಿ ನೈಟೇ ಸ್ವಲ್ಪ ಅಲಂಕಾರ ಮಾಡಿ ಇಟ್ಕೊಂಡಿದ್ದೆ. ಬೆಳಿಗ್ಗೆ ಮಾತ್ರ ಕಳಸ ಹೂಡೋದಿತ್ತು, ತೆಂಗಿನಕಾಯಿ ಕಳಶ ಎಲ್ಲ ಇಟ್ಟು ದೇವ್ರನ್ನೆಲ್ಲ ಅಲಂಕಾರ ಮಾಡ್ತಾ ಇದ್ದೀನಿ. ಇಲ್ಲಿ ಮೊದಲಿಗೆ ನಾನು ಬಾಳೆ ಎಲೆ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಇಟ್ಟು ನಂತರ ಒಳಗಡೆ ಕಳಶಕ್ಕೆ ವಿಳೆದೆಲೆ ಮತ್ತು ಮಾವಿನ ಎಲೆನ ಇಡಬೇಕು. ಈ ರೀತಿ ಉದ್ದಾಪ್ಯನ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ನಾನು ಕಮಲ ಹೂವನ್ನು ಹರಳಿಸ್ತಾ ಇದ್ದೀನಿ. ಅದನ್ನು ತುಂಬ ಮಗ್ಗಾಗಿದ್ದನ್ನು ಅದನ್ನು ನೀಟಾಗಿ ಹರಳಿಸಿ ಇಡಬೇಕು. ಲಕ್ಷ್ಮಿಗೆ ಬಂದು ಕಮಲ ಹೂವುದೇ ಶ್ರೇಷ್ಠ. ಕಮಲ ಹೂವದಲ್ಲಿ ಕೂತ್ಕೊಂಡಿರ್ತಾಳೆ ಲಕ್ಷ್ಮಿ. ತುಂಬಾ ಶ್ರೇಷ್ಠವಾದಂಥ ಹೂವು ಕಮಲ ಹೂವು. ಹಾಗಾಗಿ ಲಕ್ಷ್ಮಿಗೆ ಕಮಲ ಹೂವನ್ನ 2 ತೊಗೊಂಡು ಬಂದಿದ್ದೆ ಅಷ್ಟೇ. ನಾನು ಅದನ್ನು ನೀಟಾಗಿ ಇದು ಓಪನ್ ಮಾಡಿ ಅದನ್ನು ನೀಟಾಗಿ ಇಡ್ತಾ ಇದ್ದೀನಿ. ನಂತರ ನಾನು ಇಲ್ಲಿ ಬಾಗಿನ ಇಡ್ತಾ ಇದ್ದೀನಿ. ಬಾಗಿನ ಬಂದು ಲಕ್ಷ್ಮಿಗೆ ನಾನು ತಟ್ಟೆಯಲ್ಲೇ ಇಡ್ತಿದ್ದೆ. ಈ ಸರಿ ಮಾತ್ರ ಸ್ವಲ್ಪ ಚೇಂಜಾಗಿ ಇಡೋಣ ಅಂತ ಹೇಳಿಬಿಟ್ಟು ಬಾಗಿನ ಥರ ಇಡೋಣ ಅಂತ ಹೇಳಿ ಮಾಡ್ಕೊಂಡಿದ್ದೆ. ಇದಕ್ಕೆ ಬಾಗಿನಕ್ಕೆ ಇಡೋವಂಥ ಸಾಮಾನೆಲ್ಲ ಸಿಗುತ್ತೆ ಗ್ರಂಥಿಗೆ ಅಂಗಡೀಲಿ, ಅದನ್ನು ತೊಗೊಂಡು ಬಂದಿದ್ದೆ. ಬಳೆ, ವಿಳೆದೆಲೆ, ಅಡಿಕೆ ಮತ್ತು ಹೂವು ಮತ್ತು ನಾಣ್ಯ ಅಂದರೆ ದುಡ್ಡು ಸ್ವಲ್ಪ ನಿಮ್ಮ ಕೈಲಾದಷ್ಟು ಇಡ್ಬೋದು. ಇದನ್ನು ನಾವು ಬ್ರಾಹ್ಮಣರಿಗೆ ಕೊಡ್ತೀವಿ. ಏಕೆ ಅಂದರೆ ಇದು ಬ್ರಾಹ್ಮಣರಿಗೆ ಕೊಟ್ಟರೆ ಶ್ರೇಷ್ಠ ಅಂತ ಹೇಳಿಬಿಟ್ಟು ಕೊಡ್ತಾರೆ. ಲಾಸ್ಟಲ್ಲಿ ಇದು ನಾವು ಎಲ್ಲ ದೇವ್ರನ್ನೆಲ್ಲ ಹೆತ್ತಾದಮೇಲೆ ಅದನ್ನು ಯಾರಾದರೂ ಬ್ರಾಹ್ಮಣರ ಮುತ್ತೈದೆಯರಿಗೆ ಕೊಟ್ಟರೆ ಒಳ್ಳೆಯದು. ಇದು ನಾನು ನಾನು ತುಂಬ ದಿವಸದಿಂದನೇ ಇದು ನಾನು ಮಾಡ್ಕೊಂಡು ಬರ್ತಾಯಿದ್ದೀನಿ. ನಮ್ಮಮ್ಮ ನನಗೆ ಹೇಳ್ಕೊಟ್ಟಿರೋದು ಈ ರೀತಿ. ಹಾಗಾಗಿ ನಾನು ಆ ಥರನೇ ಮಾಡ್ತಾಯಿದ್ದೀನಿ. ಇಲ್ಲೆಲ್ಲ ಹಣ್ಣುಗಳನ್ನೆಲ್ಲ ಜೋಡಿಸ್ತಾ ಇದ್ದೀನಿ. ನಾನಿಲ್ಲಿ ಜಾಸ್ತಿ ಹಣ್ಣುಗಳನ್ನೇ ಇಡೋದು. ಯಾವುದೇ ರೀತಿ ಚಕ್ಲಿ, ಕೊಡ್ಬಳೆ, ನಿಪ್ಪಟ್ಟು ಎಲ್ಲ ಮನೆಯಲ್ಲೆಲ್ಲ ಮಾಡೋದೆಲ್ಲ ಏನು ಮಾಡೋದಿಲ್ಲ. ಹಾಗಾಗಿ ನಾನು ಸ್ವಲ್ಪ ಹೊರಗಡೆಯಿಂದನೇ ತೊಗೊಂಡು ಬಂದು ಇಟ್ಬಿಡ್ತೀನಿ ಕೆಲವೊಂದು ಐಟಮ್ಸ್ನೆಲ್ಲ. ಅದು ಕೂಡ ಸ್ವಲ್ಪನೇ ತಂದಿರ್ತೀನಿ, ತುಂಬ ಏನು ತೊಗೊಂಡು ಬಂದಿರಲ್ಲ. ಬರೀ ಫ್ರೂಟ್ಸೇ ಇಡೋದ್ರಿಂದ ಜಾಸ್ತಿ ಫ್ರೂಟ್ಸ್ನೇ ತೊಗೊಂಡು ಬಂದಿರ್ತೀನಿ. ಎಲ್ಲನೂ ಡ್ರೈ ಫ್ರೂಟ್ಸು ಎಲ್ಲನೂ ತೊಗೊಂಡು ಬಂದಿಟ್ಟಿದ್ದೆ. ಸೊ ಫೈನಲಿ ನಾನು ಎಲ್ಲ ಪೂಜೆ ಎಲ್ಲ ಮುಗಿಸೋ ಟೈಮಿಗೆ ಸುಮಾರು 7 o'clock ಆಗಿತ್ತು. ಈ ಸಾರಿ ತುಂಬಾ ಲೇಟಾಗಿತ್ತು ಕೂಡ. ನಾನು ಪೂಜೆ ಮಾಡೋದಕ್ಕೆ ಒಬ್ಬಳೇ ಮಾಡಬೇಕಲ್ವ. ಹಾಗಾಗಿ ಹಸ್ಬೆಂಡು ಡ್ಯೂಟಿಗೆ ಹೊರಟೋಗಿದ್ರು. ಸೊ ಹಾಗಾಗಿ ಮಗಳು ಮತ್ತು ಇಬ್ಬರು ಹೆಲ್ಪ್ ಮಾಡ್ತಿದ್ರು. ಸಣ್ಣ ಪುಟ್ಟದ್ದು ಅರ್ಶಿನದ ದಾರ ಮಾಡೋದಾಗಲಿ, ಅಕ್ಷತೆ ಕಾಳು ಮಾಡೋದಾಗಲಿ ಎಲ್ಲ ಮಗಳು ಮಾಡ್ಕೊಂಡು ಕೊಟ್ಟಳು. ನಾನು ಸ್ವಲ್ಪ ಕೆಲವೊಂದು ಪಂಚಾಮೃತ ಎಲ್ಲ ಮಾಡೋದಕ್ಕೆಲ್ಲ ಅರೇಂಜ್ಮೆಂಟ್ ಮಾಡಿಕೊಂಡು ಪಂಚಾಮೃತ ಎಲ್ಲ ಮಾಡಿದೆ. ನಾನು ಮೊದಲನೇ ನೈವೇದ್ಯ ಇಡೋದು ಪಂಚಾಮೃತ ಹಾಕಿ ಪಂಚಾಮೃತ ಮಾಡ್ತೀನಿ. ಸಕ್ಕರೆ, ತುಪ್ಪ, ಹಾಲು, ಮೊಸರು, ಬಾಳೆಹಣ್ಣು ಇಷ್ಟನ್ನು ಹಾಕಿ ಪಂಚಾಮೃತ ನೈವೇದ್ಯ ಇಟ್ಟು ಪೂಜೆ ಮಾಡಿ ನಂತರ ನಾನು ಇದಕ್ಕೆ ಮನೆಯಲ್ಲೇ ಏನು ಸ್ವೀಟ್ ಮಾಡಿರ್ತೀನಲ್ಲ, ಹೋಳಿಗೆ ಆಗಿರ್ಬೋದು, ಅದನ್ನು ಇಟ್ಟು ಪೂಜೆ ಮಾಡಿ ಫೈನಲಿ ಇಲ್ಲಿ ಪೂಜೆ ಎಲ್ಲ ಆಯಿತು. ಎಲ್ಲರೂ ಕೈಗೆ ಅರ್ಶಿನ ದಾರ ಕಟ್ಕೊಂಡು ಆದಮೇಲೆ ನಾನು ಇದನ್ನು ಕತೆ ಎಲ್ಲ ಓದ್ತೀನಿ. ಲಕ್ಷ್ಮೀ ವ್ರತದ ಕತೆ ಮತ್ತು ಯಾವ ರೀತಿ ವರಮಹಾಲಕ್ಷ್ಮಿ ಕತೆ ಬಂತು ಮತ್ತು ಯಾಕೆ ಮಾಡ್ತಾರೆ ಅಂತ ಹೇಳಿ ಇದ್ರ ವರಮಹಾಲಕ್ಷ್ಮಿ ಒಂದು ಕಥಾ ಬುಕ್ ಕೊಟ್ಟಿರ್ತಾರೆ. ಆ ಬುಕ್ಕಲ್ಲಿ ನಾವು ಯಾವ ರೀತಿ ಪ್ರೋಸೆಸ್ಸಲ್ಲಿ ಮಾಡಬೇಕು ಅಂತ ಹೇಳಿ ಕೊಟ್ಟಿರ್ತಾರೆ. ಸೊ ಅದನ್ನು ನೋಡಿಕೊಂಡು ನಾವು ಅದೇ ರೀತಿ ನನಗೆ ಏನೇನು ಗೊತ್ತೋ ಅದನ್ನು ನಾನು ಮಾಡ್ತಾ ಬರ್ತೀನಿ. ನಿಮಗೆ ಬುಕ್ ಸ್ಟೋರ್ಗಳಲ್ಲೆಲ್ಲ ಈ ಥರ ವರಮಹಾಲಕ್ಷ್ಮಿ ವ್ರತದ್ದು ಬುಕ್ ಎಲ್ಲ ಸಿಗುತ್ತೆ. ಅದರೊಳಗೆ ಕತೆಗಳೆಲ್ಲ ಇರುತ್ತೆ. ಯಾವ ರೀತಿ ಕತೆ ಬಂತು, ವರಮಹಾಲಕ್ಷ್ಮಿ ಯಾಕೆ ಆಚರಣೆ ಮಾಡಬೇಕು ಅಂತ ಹೇಳಿಬಿಟ್ಟು ಆ ಬುಕ್ಕಲ್ಲಿ ಕೊಟ್ಟಿರ್ತಾರೆ. ಸೊ ಆ ಥರನೇ ನಾವು ಮಾಡಿಕೊಂಡ್ರೆ ನಮಗೂ ಒಂದು ಇಷ್ಟು ಎಲ್ಲ ಕಷ್ಟಪಟ್ಟು ಲಕ್ಷ್ಮಿ ಕೂರಿಸಿರ್ತೀವಲ್ವ, ಹಾಗಾಗಿ ನಮಗೂ ಒಂದು ಫಲ ಲಭಿಸ್ಬೇಕು ಅಂದರೆ ಈ ರೀತಿ ಮಾಡೋದು ಒಳ್ಳೆಯದು. ಇಲ್ಲಿ ಪಂಚಾಮೃತನ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಕುಂಕುಮ ಅರ್ಚನೆ ಎಲ್ಲ ಮಾಡಿಬಿಟ್ಟು ಕುಂಕುಮಾರ್ಚನೆಗೂ ಬುಕ್ಕಲ್ಲಿ ನಾವು ಯಾವ ರೀತಿ ಎಷ್ಟು ಮಂತ್ರಗಳನ್ನ ಹೇಳಿಬಿಟ್ಟು ಕುಂಕುಮಾರ್ಚನೆ ಮಾಡಬೇಕು ಅಂತ ಅನ್ನೋದು ಕೊಟ್ಟಿರ್ತಾರೆ. ಸೊ ಆ ಥರನೇ ನಾನು ಎಲ್ಲ ಫುಲ್ಲು ಮಾಡಿ ನಾನಿಲ್ಲಿ ನಿಮಗೆ ವೀಡಿಯೋಸ್ನೆಲ್ಲ ಸ್ವಲ್ಪ ಸ್ಕಿಪ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ. ಪೂರ್ತಿ ಕತೆ ಎಲ್ಲ ಓದಿ ಎಲ್ಲನ ನಾನು ವಿಡಿಯೋ ಮಾಡಲಿ ಹಾಕಲಿಲ್ಲ. ನಾನು ಸ್ವಲ್ಪ ಎಲ್ಲ ಎಡಿಟಿಂಗ್ ಮಾಡಿ ಹಾಕಿರೋದ್ರಿಂದ ನಿಮಗೆ ಫೈನಲ್ ಪೂರ್ತಿ ತೋರಿಸೋದಕ್ಕಾಗ್ತಿಲ್ಲ. ಸೊ ಈ ಥರ ನೀವು ಬುಕ್ ಸ್ಟೋರಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಇದೇ ಬುಕ್ಕೇ ಬರುತ್ತೆ. ಸೊ ನೀವು ಅದನ್ನು ತಂದು ನೋಡಿಕೊಂಡು ನೀವು ಯಾವ ರೀತಿ ಮಾಡ್ಬೋದು ಅಂತ ಅದರೊಳಗೆ ಕೊಟ್ಟಿರ್ತಾರೆ. ಗೊತ್ತಿಲ್ಲದಲ್ಲೇ ಇರೋರು, ಮೊದಲನೇ ಸರಿ ಸ್ಟಾರ್ಟ್ ಮಾಡ್ತಿರೋರು
ಈ ರೀತಿ ತೊಗೊಂಡು ಬಂದು ಪೂಜೆ ಮಾಡೋದು ಒಳ್ಳೆಯದು ಅಂತಲೇ ಹೇಳ್ತೀನಿ. ಸೊ ಪೂಜೆ ಎಲ್ಲ ನೀಟಾಗಿ ಚೆನ್ನಾಗಿ ತುಂಬಾ ಚೆನ್ನಾಗಿ ಆಯಿತು ಕೂಡ. ಪೂಜೆ ಎಲ್ಲ ಆದಮೇಲೆ ಇಲ್ಲಿ ಮಗಳು ಬಂದು ಅಡುಗೆಗೆಲ್ಲ ಪ್ರಿಪೇರ್ ಮಾಡಿಕೊಡ್ತಾಯಿದ್ಲು. ಸ್ವಲ್ಪ ಹೆಲ್ಪ್ ಮಾಡಮ್ಮ ಅಂತ ಹೇಳಿದೆ, ಹೆಲ್ಪ್ ಮಾಡ್ತಾಯಿದ್ಲು. ಸೊ ನಂತರ ನಾನು ಇಲ್ಲಿ ಕಿಚನಲ್ಲಿ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ನಂತರ ಎಲ್ಲ ರೆಡಿ ಮಾಡಿದ್ಮೇಲೆ ಮತ್ತೆ ನಾನು ದೇವ್ರಿಗೆ ನೈವೇದ್ಯ ಇಡ್ತೀನಿ, ಹೋಳಿಗೆನೂ ಮತ್ತು ಮಾಡಿರ್ತಕ್ಕಂಥ ಐಟಮ್ಸ್ನ. ಇಲ್ಲಿ ನೋಡಿ ನಾನು ಅಡುಗೆ ಮಾಡ್ತಾಯಿದ್ರೆ ಮಕ್ಕಳು ಸ್ವಲ್ಪ ಗಿಫ್ಟ್ ಪ್ಯಾಕ್ ಎಲ್ಲ ರೆಡಿ ಮಾಡ್ತಾಯಿದ್ರು. ಸೊ ಫ್ರೀಯಾಗಿ ಇದ್ರಲ್ಲ, ಹಾಗಾಗಿ ನಂಗೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ತುಂಬಾ ಹೆಲ್ಪ್ ಮಾಡಿಕೊಡ್ತಾರೆ. ತುಂಬ ಖುಷಿಯಾಗುತ್ತೆ. ಒಂದೊಂದು ಟೈಮ್ ಮಾಡಿಕೊಡ್ತಾರೆ, ಒಂದೊಂದು ಟೈಮ್ ಅವ್ರಿಗೂ ಓದೋದೆಲ್ಲ ಇರುತ್ತಲ್ಲ, ಆಗಾಗ ನಾನು ಕರೆಯೋದಿಲ್ಲ. ಇಲ್ಲಿ ಹಾಕುವ ಲೈಟ್ ಕೊಡ್ತೀನಿ. ನೀಟಾಗಿ ಪ್ಯಾಕ್ ಮಾಡಿ ಮಗನೇ. ಬ್ಯಾಂಗಲ್ಸ್ ಹಾಕು, ಆಮೇಲೆ ತನುಷ್ ಬ್ಯಾಂಗಲ್ ಹಾಕು. ಅವ್ರ ಪಾಡಿಗೆ ಅವರು ಗಿಫ್ಟ್ನೆಲ್ಲ ಪ್ಯಾಕ್ ಮಾಡ್ತಾಯಿದ್ರು. ನಾನು ಇಲ್ಲಿ ಕಿಚನಲ್ಲಿ ಆಲ್ಮೋಸ್ಟ್ ಅಡುಗೆ ಎಲ್ಲ ಮುಗ್ದಿತ್ತು. ಆಂಟಿ ಬಂದು ಎಲ್ಲ ಪಾತ್ರೆ ಸ್ವಲ್ಪ ತೊಳ್ಕೊಂಡ್ಕೊಡ್ತೀನಿ ಅಂತ ಹೇಳಿದರು ಮುಂಚೆನೇ. ಹಾಗಾಗಿ ಅವ್ರು ಬಂದಮೇಲೆ ಪಾತ್ರೆ ಎಲ್ಲ ವಾಶ್ ಮಾಡಿಸ್ಕೊಂಡೆ. ಸ್ವಲ್ಪ ಹಬ್ಬದ್ದು ಅಂತಂದರೆ ತುಂಬಾ ಪಾತ್ರೆಗಳೆಲ್ಲ ಬಿದ್ದಿರುತ್ತಲ್ಲ, ಹಾಗಾಗಿ ಸ್ವಲ್ಪ ಅವರು ಕ್ಲೀನ್ ಮಾಡ್ಕೊಡ್ತೀನಿ, ನೀನು ಅಡುಗೆ ಎಲ್ಲ ಮಾಡ್ಕೊಂಬಿಡು ಅಂತ ಹೇಳಿದರು. ನಾನು ಹಾಗೆ ಇಟ್ಟಿದ್ದೆ. ಸೊ ನಂತರ ಇಲ್ಲಿನ ಮಕ್ಕಳು ಎಲ್ಲ ಮುಗಿಯೋ ಹೊತ್ತಿಗೆ ನನ್ನ ಫ್ರೆಂಡ್ಸ್ ಎಲ್ಲ ಬಂದರು. ಸೊ ಫ್ರೆಂಡ್ಸ್ ಮಕ್ಕಳೆಲ್ಲ ಎಷ್ಟು ಚೆಂದಾಗಿ ರೆಡಿಯಾಗಿ ಮೇಕಪ್ ಮಾಡ್ಕೊಂಡು ಬಂದಿದ್ರು ಅಂತ. ಸೊ ನಾನೇನೇ ರೆಡಿ ಆಗಿರಲಿಲ್ಲ ಅಷ್ಟು ಚೆನ್ನಾಗಿ. ಇಲ್ಲಿ ಫ್ರೆಂಡ್ಸ್ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಸ್ಯಾರಿ ಉಟ್ಕೊಂಡು ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ ಅಂತ ಹೇಳಿ. ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂದರೆ ಹೆಣ್ಮಕ್ಳಿಗೆ ತುಂಬಾ ಖುಷಿ, ಏಕೆಂದರೆ ಅಲಂಕಾರ ಮಾಡಿಕೊಂಡು ಹೋಗ್ಬೋದಲ್ಲ ಅಂತ ಅನ್ನೋ ಒಂದು ಖುಷಿಗೆ ಎಲ್ಲರೂ ಅಲಂಕಾರ ಮಾಡ್ಕೊಂಡಿರ್ತಾರೆ. ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಫೈನಲಿ ಇವರೆಲ್ಲ ಬಂದ ಮೇಲೆ ಪೂಜೆ ಎಲ್ಲ ಮಾಡಿ ಅವ್ರಿಗೆಲ್ಲ ಊಟ ಎಲ್ಲ ಕೊಟ್ಟು ನಂತರ ಕೆಲವೊಂದು ಫೋಟೋಸ್ ಎಲ್ಲ ತೊಗೊಂಡ್ವಿ. ಸೊ ನಂದು ಅಡುಗೆ ಎಲ್ಲ ಆಗಿತ್ತು. ಅವ್ರು ಬರೋ ಹೊತ್ತಿಗೆ ನಾನು ಅಡುಗೆದೆಲ್ಲ ಮುಗಿಸ್ಕೊಂಡಿದ್ದೆ. ಸೊ ಫೈನಲಿ ಎಲ್ಲ ಪೂಜೆ ಎಲ್ಲ ಆಯಿತು. ಅವ್ರದ್ದು ಊಟ ಎಲ್ಲ ಆದಮೇಲೆ ನಾನು ಪೂಜೆ ಎಲ್ಲ ಮಾಡಿ ರೆಡಿ ಆದೆ. ಅವರಿದ್ದಾಗಲೇ ರೆಡಿ ಆದೆ. ಮಳೆ ಕೂಡ ಬರ್ತಾಯಿತ್ತು, ತುಂಬ ಮಳೆ ಬರ್ತಿತ್ತು. ಸೊ ಕೆಲವೊಂದು ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡಿದ್ವಿ. ಮಳೆ ಬರ್ತಿದ್ದ ಕಾರಣ ಕೆಲವೊಂದು ವೀಡಿಯೋಸ್ನೆಲ್ಲ ನಾನು ಮಾಡೋದಕ್ಕೆ ಆಗಲಿಲ್ಲ. ಯಾರ್ಯಾರೆಲ್ಲ ಬಂದಿದ್ದರು ಫ್ರೆಂಡ್ಸ್ಗಳು ಅರ್ಶಿನ ಕುಂಕುಮಕ್ಕೆ ಅಂತ ಎಲ್ಲ ಅದನ್ನು ವೀಡಿಯೋನೇ ಮಾಡೋಕ್ಕಾಗಲಿಲ್ಲ. ನಾನು ಹೋಗಿದ್ದ ಅರ್ಶಿನ ಕುಂಕುಮಕ್ಕೆ ತೊಗೊಂಡ್ಬಂದಂಥ ಐಟಮ್ಸ್ನೆಲ್ಲ ನೀಟಾಗೆಲ್ಲ ಎತ್ತಿಡ್ತಾ ಇದ್ದೆ. ಸೊ ಇಲ್ಲಿಗೆ ನನ್ನ ಇವತ್ತಿನ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬದ ಲಾಗ್ ಹೇಗೆಲ್ಲ ಇತ್ತು ಅಂತ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.